ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತೆ ವಾಸುದೇವಾಯ. ನಿಮ್ಮ ವ್ಯಕ್ತಿಯ ಹೆಸರನ್ನು 5 ಸಲ ಹೇಳಿಬಿಟ್ಟು ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ವ್ಯಕ್ತಿಯ ಮನಸ್ಸಿನಲ್ಲಿ ಏನುಂಟು, ಅವರು ನಿಮ್ಮ ಬಗ್ಗೆ ಏನು ಆಲೋಚನೆ ಮಾಡ್ತಾ ಇದ್ದಾರೆ ಈ ಕರೆಂಟ್ ರಿಲೇಷನ್ಶಿಪ್ಪಲ್ಲಿ ನೋಡುವ. ಪ್ರಾರ್ಥನೆ ಮಾಡಿ. ಸೊ ನಿಮಗೆ ಇಲ್ಲಿ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ನಿಮಗೆ ಯಾವ್ದು ಅನ್ವಯ ಆಗುತ್ತೆ ನಿಮಗೆ ಅದು ಗೊತ್ತಾಗುತ್ತೆ ನಾನು ಹೇಳುವಾಗ, ರೀಡಿಂಗ್ ಮಾಡುವಾಗ. ಇಲ್ಲಿ ನೀವು ತುಂಬ ಸ್ಟ್ರೆಸ್ನಲ್ಲಿದ್ದೀರಾ, ದುಃಖದಲ್ಲಿದ್ದೀರಾ. ಈ ಕರೆಂಟ್ ಸಿಚುವೇಶನ್ ಹೇಗುಂಟು ಅಂದರೆ, ಅವರಿಗೆ ಇವಾಗ ನೀವೇನು ಹೇಳಿದ್ರು ಅರ್ಥ ಆಗ್ತಾ ಇಲ್ಲ. ಅದು ನಿಮಗೆ ಒಂದು ರೀತಿಯಲ್ಲಿ ತುಂಬ ನೋವು ಕೊಡ್ತಾ ಉಂಟು. ಇನ್ನೊಂದು ಸೈಡಲ್ಲಿ ಕೆಲವರು ನಿಮ್ಮನ್ನು ತುಂಬ ಅವಾಯ್ಡ್ ಮಾಡ್ತಾ ಇದ್ದಾರೆ, ಫೋನ್ ತೆಗ್ತಾ ಇಲ್ಲ, ಅಥವಾ ನೀವು ಕಾಲ್ ಮಾಡಿದರೆ ಮಾತ್ರ ಮಾತನಾಡ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ನಂಬರ್ ಬ್ಲಾಕಲ್ಲಿ ಇಟ್ಟಿರ್ಬೋದು, ಅಥವಾ ತುಂಬ ರ್ಯಾಶ್ ಆಗಿ ನಿಮ್ಮ ಜೊತೆ ನಡ್ಕೊಳ್ತಾ ಇದ್ದಾರೆ. ಇಲ್ಲಿ ನಿಮ್ಮದು ಏನೂ ತಪ್ಪಿಲ್ಲ, ಬಟ್ ನಿಮಗೆ ಕಣ್ಣೀರು ಬರುವ ಥರ ಮಾತನಾಡ್ತಾ ಇದ್ದಾರೆ, ಮನಸ್ಸಿಗೆ ತುಂಬ ನೋವು ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ರಿಲೇಟೆಡ್ ಸಿಚುವೇಶನ್ ಉಂಟು. ಸೊ ಹಾಗಾಗಿ ಅಲ್ಲಿಯ ಒಂದು ಅವರು ಆ ಕಡೆ ಸ್ವಲ್ಪ ಮನಸ್ಸು ಇರೋದ್ರಿಂದ ಇಲ್ಲಿ ಒಂದು ಸಮಸ್ಯೆ ಆಗ್ತಾ ಉಂಟು. ಎಲ್ಲರಿಗೂ ಅಲ್ಲ, ಕೆಲವರಿಗೆ ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಆದರೆ ನಿಮ್ಮ ಜೀವನವನ್ನು ಇವಾಗ ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಆಗಿ ನೋಡೋದಾದರೆ, ಮುಂಚೆ ಕೂಡ ಅಷ್ಟೇನು ಖುಷಿಯಿಂದ ಇದ್ದವರಲ್ಲ. ನೀವು ಲೈಫಲ್ಲಿ ತುಂಬ ಸ್ಟ್ರಗಲ್ ಮಾಡಿದ್ದೀರಾ, ಒಂದು ಕಷ್ಟಪಟ್ಟಿದ್ದೀರಾ. ತುಂಬ ಮನಸ್ಸಿಗೆ ಅಂದರೆ ನಾನು ಏನನ್ನು ಕೂಡ ಆಸೆ ಪಟ್ಟರೆ ನನಗೆ ಸಿಗುತ್ತೋ ಸಿಗಲ್ವಾ, ಸಿಗುವುದೇ ಇಲ್ಲ, ಆ ಥರ ನಿಮಗೆ ಇವಾಗ ಮನಸ್ಸಿಗೆ ಬರ್ತಾ ಉಂಟು. ಹೌದಾ ಅಲ್ವಾ ಹೇಳಿ? ತುಂಬ ಒಂದು ಡಾರ್ಕ್ ಸೈಡಲ್ಲಿ ಇದ್ದ ಥರ ಉಂಟು. ಈ ಸಿಚುವೇಶನ್ ಏನಕ್ಕೆ ಈ ಥರ ಆಗ್ತಾ ಉಂಟು ಅಂತ ಗೊತ್ತಿಲ್ಲ. ನಾನು ಪಾಸಿಟಿವ್ ಆಗಿರಿ ಅಂತ ಹೇಳ್ತೇನೆ, ಬಟ್ ನೀವು ತುಂಬ ಕಣ್ಣೀರು ಹಾಕೋದಿರ್ಬೋದು, ಅಥವಾ ನೆಗೆಟಿವ್ ಎನರ್ಜಿಯನ್ನು ನೀವಾಗೆ ಸೆಲ್ಕೊಳ್ಳೋದಿರ್ಬೋದು. ಇಲ್ಲಿ ಪ್ರೀತಿ ಇದೆ ನಿಮ್ಮ ವ್ಯಕ್ತಿಗೆ, ಬಟ್ ಇದು ಯಾಕೋ ಒಂದು ರೀತಿಯಲ್ಲಿ ಅವರಿಗೆ ಒಮ್ಮೆ ಇದ್ದ ಥರ ಇನ್ನೊಮ್ಮೆ ಮನಸ್ಥಿತಿ ಇರಲ್ಲ. ನಿಮಗೆ ಏಂಜಲ್ಸ್ ಕೂಡ ಟೆನ್ಷನ್ ಮಾಡಬೇಡಿ, ನಿಮ್ಮನ್ನು ನೀವು ಸರಿಯಾಗಿ ನೋಡ್ಕೊಳ್ಳಿ, ನಿಮ್ಮ ಬಗ್ಗೆ ನೀವು ಪ್ರೀತಿಯನ್ನು ತೋರಿಸಿ ಅಂತಲೇ ಹೇಳ್ತಾ ಇರೋದು ಪ್ರತಿ ಸಲನೂ. ಬಟ್ ಇಲ್ಲಿ ನಿಮಗೆ ಕೆಲವೊಂದು ಸೈನ್ ಕಾಣ್ತಾ ಇರ್ಬೋದು, ಬಟ್ ನೀವು ಅದರ ಕಡೆ ಗಮನ ಕೊಡ್ತಾ ಇಲ್ಲ. ಸಮಸ್ಯೆ, ನೋವು, ದುಃಖ ಅಂತ ಅದರ ಮಧ್ಯದಲ್ಲೇ ಇದ್ದೀರಾ. ನಿಮಗೆ ಏನು ಒಂದು ಅವಕಾಶ ಸಿಗ್ತಾ ಉಂಟು, ಅಥವಾ ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳಿಕ್ಕೆ ಇರ್ಬೋದು, ಅಥವಾ ನಿಮ್ಮ ಪ್ರೀತಿಯನ್ನು ಆಕರ್ಷಣೆ ಮಾಡಲಿಕ್ಕೆ, ಅಥವಾ ನಿಮ್ಮ ಸಂಬಂಧ ಸರಿ ಹೋಗ್ಲಿಕ್ಕೆ ಏನು ನಿಮಗೆ ಸೈನ್ ಸಿಗ್ತಾ ಉಂಟು, ಅದರ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡ್ತಾ ಇಲ್ಲ. ಸೊ ಈ ವಿಡಿಯೋ ಕೂಡ ನಿಮಗೆ ಒಂದು ಸೈನ್, ಅಂದರೆ ನೀವು ಪಾಸಿಟಿವ್ ಆಗಿರಬೇಕು ಅನ್ನೋದು. ನಿಮಗೆ ಒಂದು ನಿಮ್ಮ ಯಾರು ನೋಡಿ, ಯಾವ ಇಷ್ಟ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ತೀರಾ, ಸೊ ಅವ್ರು ನಿಮಗೆ ಒಂದು ಸೈನ್ ಕಲಿಸ್ತಾ ಇದ್ದಾರೆ. ಸೊ ಇದನ್ನು ನೀವು ತಗೊಳ್ಬೇಕಾಗುತ್ತೆ, ಕೆಲವೊಂದನ್ನು ಲೆಟ್ಗೋ ಮಾಡಬೇಕಾಗುತ್ತೆ. ಅಂದರೆ ದುಃಖದ ಕ್ಷಣಗಳನ್ನು ಮನಸ್ಸಿನಲ್ಲಿ ಇಟ್ಕೊಳ್ಬೇಡಿ, ಖುಷಿಯ ಕ್ಷಣಗಳನ್ನು ಮಾತ್ರ ಇಟ್ಕೊಳ್ಳಿ. ಸೊ ಯಾರೋ ಬೈದಿದ್ದಾರಾ, ಏನಾದರೂ ನಿಮ್ಮ ಮನಸ್ಸಿಗೆ ನೋವು ಕೊಟ್ಟಿದ್ದಾರಾ, ಸೊ ಲಿವ್ ಇಟ್, ಅದನ್ನು ಬಿಟ್ಬಿಡಿ. ಯಾರೋ ಏನೋ ಹೇಳಿದರು, ಸೊ ನಾವೇನಕ್ಕೆ, ನಾವು ಹಿಂಗೆ ಅಂತ ನಮ್ಗೆ ಗೊತ್ತುಂಟಲ್ಲ. ಸೊ ಪ್ರತಿಯೊಬ್ಬರು ಒಂದೊಂದು ರೀತಿ ಜಡ್ಜ್ಮೆಂಟ್ ಕೊಡ್ತಾನೆ ಇರ್ತಾರೆ. ಸೊ ಅದನ್ನೆಲ್ಲ ನಾವು ತಲೆಯಲ್ಲಿ ಇಟ್ಕೊಂಡ್ರೆ ಲೈಫ್ ಲೀಡ್ ಮಾಡಲಿಕ್ಕೆ ಆಗುತ್ತಾ? ನಿಮ್ಮ ಹುಡುಗ ಹೇಗೆ ಅಂತ ನಿಮಗೆ ಗೊತ್ತುಂಟು, ಅಥವಾ ನಿಮ್ಮ ಹುಡುಗಿ ಹೇಗೆ ಅಂತ ಗೊತ್ತುಂಟು, ಏನಕ್ಕೆ ಈ ಥರ ಒಂದು ಸಿಚುವೇಶನ್ ಆಯಿತು ಅಂತಲೂ ಗೊತ್ತುಂಟು. ಸೊ ಇವತ್ತಲ್ಲ ನಾಳೆ ಅದು ಇಂಪ್ರೂವ್ಮೆಂಟ್ ಆಗುವಂತಹ ಒಂದು ಚಾನ್ಸಸ್ ಉಂಟು, ಇಲ್ಲಿ ನೋಡಿ ಕಾಣ್ತಾ ಉಂಟು. ಸೊ ಹಾಗಿರುವಾಗ ನಿಮ್ಮ ಬಗ್ಗೆ ನೀವೇ ಹೊರಗೋದು, ದುಃಖ ಪಡೋದು, ಲೈಫೇ ಇಲ್ಲ. ಸೊ ಎಲ್ಲ ಮುಗ್ದೋಯ್ತು ನೋಡಿ, ಇದೇ ನೀವು ಆಲೋಚನೆ ಮಾಡ್ತಾ ಇದ್ದೀರಾ. ಹೌದಾ ಅಲ್ವಾ ಹೇಳಿ? ಏನು ನೀವು ಖುಷಿಯ ಕ್ಷಣಗಳನ್ನು ಅನುಭವಿಸ್ಬೇಕು, ಅಥವಾ ಏನು ನಾಳೆ ಒಳ್ಳೆಯದು ಬರುತ್ತೆ, ಸೊ ಅದನ್ನು ಏನು ಎದುರು ನೋಡಬೇಕು, ಅದನ್ನು ಮಾಡ್ತಾ ಇಲ್ಲ ನೀವು. ಇನ್ನೂ ಕೂಡ ದುಃಖ ಬರ್ತಾನೆ ಇದ್ದೀರಾ. ಇಲ್ಲಿ ಕೆಲವೊಂದು ಸಂಬಂಧಗಳು ಥರ್ಡ್ ಪಾರ್ಟಿ ಮಾತಿನಿಂದ ದೂರ ಆಗಿರ್ಬೋದು, ಅಥವಾ ಅವಾಯ್ಡ್ ಮಾಡ್ತಾ ಇರ್ಬೋದು. ಕೆಲವರಿಗೆ ಫಿನಾನ್ಷಿಯಲ್ ಆಗಿ ಸ್ಟ್ರಗಲ್ ಉಂಟು, ಕೆಲವರ ಲೈಫಲ್ಲಿ ಅಂದರೆ ಇದು ರೀಸೆಂಟಾಗಿ ಸಮಸ್ಯೆಗಳು ಶುರು ಆಗ್ತಾ ಉಂಟು ಜಾಸ್ತಿಯಾಗಿ. ಒಂದು 3 to 5 months ಇರ್ಬೋದು, ಅಥವಾ 6 months. ಸೊ ಹೌದಾ ಅಲ್ವಾ ಹೇಳಿ? ಜಾಸ್ತಿ ಸಮಸ್ಯೆ ಇಲ್ಲಿಂದ ಸ್ಟಾರ್ಟ್ ಆದದ್ದು. ಮುಂಚೆ ಈ ರಿಲೇಷನ್ಶಿಪ್ಪು ಅಷ್ಟೇನು ಸಮಸ್ಯೆ ಇರಲಿಲ್ಲ. ಕೆಲವರಿಗೆ ಪ್ರೀತಿಯಲ್ಲಿ ತುಂಬ ಅಪೋಸಿಷನ್ ಉಂಟು, ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬ ನೀವು ಹರಿಬರಿಯಲ್ಲಿದ್ದೀರಾ, ಏನು ನಿರ್ಧಾರ ತಗೊಳ್ಬೇಕು ಅಂತ. ಸೊ ಬೇಡ, ಅಷ್ಟು ಅರ್ಜೆಂಟ್ ಮಾಡಬೇಡಿ, ಸ್ವಲ್ಪ ತಾಳ್ಮೆಯಿಂದ ಇರಿ, ಸಿಚುವೇಶನ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಸ್ವಲ್ಪ ಮನಸ್ಸನ್ನು ಹಿಡಿತದಲ್ಲಿ ಇಟ್ಕೊಳ್ಳಿ. ನಿಮ್ಮ ಪ್ರೀತಿ, ನಿಮ್ಮ ಮನಸ್ಸು ನನಗೆ ಅರ್ಥ ಆಗುತ್ತೆ, ಬಟ್ ಸಿಚುವೇಶನು ನಿಮಗೆ ಆಲ್ ಟೈಮು ಫೇವರ್ ಆಗಿರಬೇಕು ಅಂದರೆ ನೋಡಿ,
ಒಮ್ಮೆ ಆ ಪ್ರೀತಿ ಸಿಕ್ಕಿ ಇನ್ನೊಮ್ಮೆ ಕಳ್ಕೊಳ್ಳೋದು ಬೇಡ ನೀವು. ಅಥವಾ ಆ ಪ್ರೀತಿ ಶಾಶ್ವತವಾಗಿರಬೇಕು ಅಂದರೆ ನೀವು ಇಲ್ಲಿ ತಾಳ್ಮೆಯಿಂದ ಇರಬೇಕು. ತಪ್ಪು ನಿರ್ಧಾರಗಳನ್ನು ಅವಸರ ಎಲ್ಲ ನೀವಾಗ ಅರ್ಜೆಂಟ್ ಮಾಡಬೇಡಿ. ಇಲ್ಲಿ ಆಲ್ಮೋಸ್ಟ್ ನೀವು ಅರ್ಜೆಂಟಲ್ಲೇ ಇದ್ದೀರಾ. ಸೊ ಇಲ್ಲ ನನಗೆ ಈಗಲೇ ಆಗಬೇಕು, ಈಗಲೇ ಸರಿ ಆಗಬೇಕು, ಇಲ್ಲ ಇಲ್ಲಿ ಕೆಲವೊಂದು ಅಡೆತಡೆಗಳುಂಟು, ಸ್ಟ್ರಗಲ್ಸ್ ಉಂಟು. ಹಾಗಾಗಿ ಅಪ್ ಆ್ಯಂಡ್ ಡೌನ್ಸ್ ಇರುವಾಗ ಸ್ವಲ್ಪ ನೋಡಿಕೊಂಡು ಎಲ್ಲನೂ ಮಾಡಬೇಕು. ಸ್ವಲ್ಪ ನಿಮ್ಮನ್ನು ನೀವು ಕಂಟ್ರೋಲಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ. ಸೊ ಯಾರೋ ಏನೋ ಹೇಳಿದರು ಅಥವಾ ನನ್ನ ಲೈಫ್ ಬಗ್ಗೆ ಯಾರೋ ಏನೋ ತಿಳ್ಕೊಳ್ತಾರೆ ಹಾಗೆ ಹೀಗೆ ಅಲ್ಲ. ಎಲ್ಲರ ಲೈಫ್ ಥರ ನಿಮ್ಮ ಲೈಫ್ ಇಲ್ಲ. ನಿಮಗೆ ಇಲ್ಲಿ ಒಂದು ದೇವರು ಒಂದು ಗಿಫ್ಟ್ ಕೊಟ್ಟಿದ್ದಾರೆ, ನಿಮಗೆ ಒಂದು ಮಾರ್ಗದರ್ಶನ ನೀಡ್ತಾ ಇದ್ದಾರೆ. ಸೊ ನಿಮ್ಮನ್ನು ನೀವು ಪ್ರೀತಿಸಲಿಕ್ಕೆ ಇರ್ಬೋದು ಅಥವಾ ನೀವು ಏನು ಅಂತ ತೋರಿಸಲಿಕ್ಕೆ ಇರ್ಬೋದು. ಇಲ್ಲಿ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಎಲ್ಲ ಬ್ಯಾಲೆನ್ಸ್ ಆಗಬೇಕು ಅಂದರೆ ಎನರ್ಜಿ ಬ್ಯಾಲೆನ್ಸ್ ಕೂಡ ಆಗಬೇಕು. ಇಲ್ಲಿ ನೀವು ದುಃಖ ಪಡ್ತಾ ಇದ್ರೆ ಅಥವಾ ಸುಮ್ಮನೆ ಏನೇನೋ ಆಲೋಚನೆ ಮಾಡ್ತಾ ಇದ್ರೆ ಆಗಲ್ಲ ಇದು. ಇಲ್ಲಿ ಹೇಳ್ತಾ ಇರ್ಬೋದು ಅಕ್ಕ ನಿಮ್ಗೆ ಏನು ಅರ್ಥ ಆಗಲ್ಲ, ಎಂತ ನಮ್ಮ ಪರಿಸ್ಥಿತಿ ಯಾರಿಗೂ ಬೇಡ ಅಂತ. ಬಟ್ ನೋಡಿ ಸಮಯ ಬದಲಾಗ್ಲಿಕ್ಕೆ ಸ್ವಲ್ಪ ಟೈಮ್ ಬೇಕಿಲ್ಲಿ. ಆಲ್ಮೋಸ್ಟ್ ಇದು ಸ್ವಲ್ಪ ಕ್ಲಿಯರ್ ಆಗ್ತಾ ಉಂಟು ಸಿಚುವೇಶನ್. ಕೆಲವರ ಡೌಟ್ ಅಲ್ವಾ ಹೇಳಿ. ಬಟ್ ನೀವು ಅದನ್ನು ನೋಡ್ತಾ ಇಲ್ಲ. ನಿಮಗೆ ಒಮ್ಮೆಲೆ ಆಗಬೇಕು ಅಂತ ನೆಗೆಟಿವ್ ಆಲೋಚನೆ ಪುನಃ ಮಾಡ್ತಾ ಇದ್ದೀರಾ. ಸ್ವಲ್ಪ ನಿಮ್ಮ ಮನಸ್ಸಿನ ಮಾತು ಕಡೆ ಗಮನ ಕೊಡಿ. ಏನಾಗ್ತಾ ಉಂಟು ಪ್ರೆಸೆಂಟ್ ಸಿಚುವೇಶನ್, ಏನು ಸೈನ್ಸ್ ಸಿಗ್ತಾ ಉಂಟು. ಸೊ ಕೆಲವೊಂದ್ಸಲ ನಿಮಗೆ ನಿಮ್ಮ ಇಷ್ಟ ದೇವರು ಕನಸಿನಲ್ಲಿ ಬಂದಿರ್ಬೋದು ಅಥವಾ ಏಂಜಲ್ಸ್ ನಿಮಗೆ ಕೆಲವೊಂದು ಗರಿಗಳ ಮೂಲಕ, ಕೆಲವೊಂದು ಬಟರ್ಫ್ಲೈಸ್ ಮೂಲಕ ಅಥವಾ ಈವನ್ ಏಂಜಲ್ಸ್ ನಂಬರ್ ಮೂಲಕ ನಿಮಗೆ ಸೈನ್ ಕೊಡ್ತಾ ಇರ್ಬೋದು. ಇದೆಲ್ಲ ಒಂದು ನಿಮಗೆ ಅಂದರೆ ಅವರ ರಕ್ಷಣೆ ಉಂಟು, ಅವ್ರು ನಿಮ್ಮ ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಈ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ. ಸೊ ಇದೆಲ್ಲ ಒಂದು ಸೈನ್ ಅಂತವೇ ತಿಳ್ಕೊಳ್ಬೋದು. ನೋಡಿ ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನೀವು ಇಲ್ಲಿ ನಿಮ್ಮನ್ನು ನೀವು ಪ್ರೀತಿಸಬೇಕು. ಸೊ ಏನು ನೋಡಿ ಯಾವುದು ಕೂಡ ಅಂದರೆ ನಿಮಗೆ ಇಲ್ಲಿ ದೇವರ ಅನುಗ್ರಹ ತುಂಬ ಉಂಟು. ಅವ್ರು ನಿಮಗೆ ಎಲ್ಲ ರೀತಿಯಿಂದ ರಕ್ಷಣೆ ನೀಡ್ತಾ ಇದ್ದಾರೆ. ಈ ಪ್ರೀತಿಯನ್ನು ಯಾವತ್ತೂ ಕೂಡ ಬಿಟ್ಟು ಕೊಡಲಿಕ್ಕೆ ಅಂದರೆ ನಿಮ್ಮನ್ನು ಬಿಡಲ್ಲ ಅವರು. ಹಾಗೆಯೇ ನಿಮ್ಮ ವ್ಯಕ್ತಿಯನ್ನು ಕೂಡ ದೂರ ಮಾಡಲ್ಲ. ಇಲ್ಲಿ ಥರ್ಡ್ ಪಾರ್ಟಿ ಎಷ್ಟೇ ಇರಲಿ ಏನೇ ಮಾಡಲಿ ಅವರು ಕೆಲವರಲ್ಲಿ ಸಂಭಾವನೆಗೊಳಗಾಗಿದ್ದಾರೆ. ಸೊ ನಾನು ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಅದನ್ನು ಮಾಡಿ ಆಲ್ರೆಡಿ ಹೇಳಿದ್ದೇನೆ. ಧೈರ್ಯವಾಗಿರಿ, ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗುತ್ತೆ. ಬಟ್ ನೀವು ಅದು ಸರಿಯಾದಾಗ ಅವ್ರ ಜೊತೆ ರ್ಯಾಶ್ ಆಗಿ ಮಾತನಾಡೋದಲ್ಲ. ಇವಾಗ ಕಾಲ್ ಬಂದರೆ ನಾನು ಯಾರಿಗೆಲ್ಲ ನೋಡಿ ನಂಬರ್ ಬ್ಲಾಕ್ ಮಾಡಿದ್ದಾರೆ ಅಥವಾ ಏನು ರಿಲೇಷನ್ಶಿಪ್ಪಲ್ಲಿ ಸಮಸ್ಯೆ ಉಂಟು ಕಮೆಂಟಲ್ಲಿ ಹೇಳಿ, ನಿಮ್ಮದು ಮತ್ತು ಅವ್ರದ್ದು ನೇಮ್ ಹಾಕಿ ಹೇಳಿ ನನ್ನ ಜೊತೆ, ನಾನು ಪ್ರಾರ್ಥನೆ ಮಾಡ್ತೇನೆ. ಸೊ ಕಾಲ್ ಬಂತ ಅವ್ರ ಜೊತೆ ರ್ಯಾಶ್ ಆಗಿ ಮಾತನಾಡಿ ಯಾವಾಗ ಮ್ಯಾರೇಜ್ ಆಗ್ತೀರಾ, ಯಾವಾಗ ಸಿಗ್ತೀರಾ, ಮನೆಯಲ್ಲಿ ಯಾವಾಗ ಮಾತನಾಡ್ತೀರಾ, ಬೇಡ ಇವಾಗ ಕರೆಂಟ್ ಬೇಡ ಅಂದರೆ ಕರೆಂಟ್ ಸಿಚುವೇಶನಲ್ಲಿ ಬೇಡ ಅಂತ ಹೇಳ್ತಾ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದಿರಿ. ಅವ್ರು ಏನು ಹೇಳ್ತಾ ಇದ್ದಾರೆ, ಯಾವ ಥರ ಸಿಚುವೇಶನ್ ಮೂವ್ ಆಗ್ತಾರೆ, ಸಮಯ ಸಂದರ್ಭ ನೋಡಿಕೊಂಡು ಏನು ಕೇಳಬೇಕು ಅದನ್ನು ಕೇಳಿ. ಸೊ ಅವ್ರು ಕಾಲ್ ಮಾಡ್ತಾ ಇದ್ದೀರಾ, ಖುಷಿಯಿಂದ ಮಾತನಾಡಿ. ಸೊ ಸ್ವಲ್ಪ ಏನು ಅವ್ರು ಹೇಳ್ತಾ ಇದ್ದಾರೆ ಅದ್ರ ಮೇಲೆ ಫೋಕಸ್ ಮಾಡಿ, ಗಮನ ಕೊಡಿ. ನಿಮ್ಮ ನೋವು ಇರುತ್ತೆ, ನಂಗೆ ಅರ್ಥ ಆಗುತ್ತೆ, ನಾನು ಎಷ್ಟೇ ಸಮಾಧಾನದಿಂದ ಇರಿ, ಪಾಸಿಟಿವ್ ಆಗಿರಿ ಅಂದರೆ ನೀವು ಕೇಳ್ತಾ ಇಲ್ಲ, ಏನಕ್ಕಂತ ಗೊತ್ತಾಗಲ್ಲ. ನೀವು ಖುಷಿಯಿಂದ ಇರಲಿಲ್ಲ ಅಂದರೆ ಅದು ಹೀಲ್ ಆಗಲ್ಲ. ಎನರ್ಜಿ ಬ್ಯಾಲೆನ್ಸ್ ಆಗಬೇಕು. ಸಿಚುವೇಶನ್ 100% ಇಂಪ್ರೂವ್ಮೆಂಟ್ ಆಗುತ್ತೆ. ಸೊ ಇಲ್ಲೊಂದು ಪಾಸಿಟಿವ್ ಸೈನ್ ಉಂಟು ಆಲ್ಮೋಸ್ಟು. ಸೊ ಹಾಗಾಗಿ ಪ್ರೀತಿಯಲ್ಲಿ ಸಮಸ್ಯೆ ಆಗ್ತಾ ಉಂಟು, ಪದೇ ಪದೇ ಜಗಳ ಆಗ್ತಾ ಉಂಟು, ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಆಗ್ತಾ ಉಂಟು ಅಂದರೆ ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಳು ಇರ್ಬೋದು. ಈ ರೋಸ್ ಕ್ರಾಸ್ ಲೈಟ್ ಧರಿಸಿ ಇದನ್ನು ನಿಮ್ಮ ಎಡಗೈಗೆ ಧರಿಸಬೇಕಾಗುತ್ತೆ. ಇದೊಂದು ಪಾಸಿಟಿವ್ ನಿಮಗೆ ವೈಬ್ರೇಷನ್ ಎನರ್ಜಿ ಕೊಡುತ್ತೆ. ನಿಮ್ಮ ವ್ಯಕ್ತಿಯನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡಲಿಕ್ಕೆ ಇದೊಂದು ಹೀಲಿಂಗ್ ಥರ ವರ್ಕ್ ಮಾಡುತ್ತೆ. ಹಾಗಾಗಿ ಇದನ್ನು ಮತ್ತೆ ನೈಟ್ ಮಲಗುವಾಗ ತೆಗೆದಿಡಬೇಕು. ಸೊ ಇದರದ್ದು ಪ್ರಾಡಕ್ಟದ್ದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೇನೆ. ಹಾಗೆಯೇ ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೇನೆ. ಸರ್ಟಿಫೈಡ್ ಆಗಿರುವಂತಹ ಪ್ರಾಡಕ್ಟನ್ನು ನಾನೇನು ನನ್ನ ಕ್ಲೈಂಟಿಗೆ ಪರ್ಚೇಸ್ ಮಾಡಿ ಕೊಟ್ಟಿದ್ದೇನೆ ಅದನ್ನು. ಸೊ ಯಾರಿಗಾದ್ರೂ ಬೇಕಿದ್ದರೆ ಪರ್ಚೇಸ್ ಮಾಡಿ, ಕ್ಯಾಶ್ ಆನ್ ಡೆಲಿವರಿ ಕೂಡ ಉಂಟು. ಸೊ ಇದೊಂದು ಅಲ್ಟಿಮೇಟ್ ರಿಸಲ್ಟ್ ಕೊಡುತ್ತೆ ನಿಮಗೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದನ್ನು ನಾನೇ ಮಾಡ್ತೇನೆ. ಸೊ ಸಾತ್ವಿಕ ಕ್ರಮದಿಂದ ಹೇಳುವಂತಹ ಅಥವಾ ಮಾಡುವಂತಹ ಮಂತ್ರವನ್ನು ಹೇಳಿಕೊಡ್ತೇನೆ. ಸೊ ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಿಮಗೆ ಗೈಡ್ಲೈನ್ಸ್ ಕೊಡ್ತೇನೆ. ಏನೇ ಒಂದು ಸಮಸ್ಯೆ ಇದ್ರೂ ಪರಿಹಾರ ಆಗುತ್ತೆ. ನೀವೇನು ಶೇರ್ ಮಾಡ್ತೀರ ಅದು ನನಗೆ ಮತ್ತು ನಿಮಗೆ ಮಾತ್ರ ಗೊತ್ತಿರುತ್ತೆ, ಹೈಡ್ ಆಗಿರುತ್ತೆ. ಯಾರಿಗಾದ್ರೂ ಜಾಯಿನ್ ಆಗಲಿಕ್ಕೆ ಇದ್ದರೆ ಜಾಯಿನ್ ಆಗ್ಬೋದು. ನಿಮ್ಮ ಸ್ವಂತ ಅಕ್ಕ ಅಂತ ತಿಳ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗಲಿ. ಯಾರಿಗೆಲ್ಲ ಪರ್ಸನಲ್ ಪ್ಲೇಯರ್ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು, ನಿಮ್ಮದು ನೇಮ್ ಹಾಕಿ ಏನು ಪ್ರಾಬ್ಲಮ್ ಅಂತ ಹೇಳಿದ್ರೂ ಆಗುತ್ತೆ, ಹೇಳಿಲ್ಲಾದ್ರೂ ಓಕೆ. ಸೊ ನಿಮಗೆ ನಾನು ಪ್ರಾರ್ಥನೆ ಮಾಡ್ತೇನೆ, ಎಲ್ಲರಿಗೂ ಒಳ್ಳೇದಾಗಲಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ನಾನು ಸಬ್ಸ್ಕ್ರೈಬ್ ಮಾಡಿ. ಸೊ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ವಿಡಿಯೋ ಹಾಕಿದಾಗ ಅದು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ. ಸೊ ಯಾವ್ದು ಕೂಡ ಮಿಸ್ ಆಗಲ್ಲ. ನಾನು ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ. ಪರ್ಸನಲ್ ಲೀಡಿಂಗ್ ಮಾಡಿಬಿಟ್ಟು ನಾನು ನಿಮಗೆ ಕಮೆಂಟಿಗೆ ರಿಪ್ಲೈ ಕೂಡ ಮಾಡ್ತೇನೆ. ಸೊ ಯಾವ್ದು ಕೂಡ ನಾನು ರಿಪ್ಲೈ
ಮಾಡಿಲ್ಲ ಅಂದರೆ ಬೇಸರ ಮಾಡ್ಕೊಳ್ಬೇಡಿ. ಸೊ ನಾನು ನೋಡಿಬಿಟ್ಟು ಮಾಡ್ತೇನೆ. ಸ್ವಲ್ಪ ನಾನು ರೀಡಿಂಗ್ ಮಾಡಿಬಿಟ್ಟು ನಿಮಗೆ ಪ್ರೇಯರ್ ರೂಮಲ್ಲಿ ಇರುವಾಗ ನಾನು ಕಮೆಂಟಿಗೆ ಕೂಡ ರಿಪ್ಲೈ ಮಾಡ್ತೇನೆ. ಕೆಲವೊಂದು ಸೂಕ್ಷ್ಮ ವಿಚಾರಗಳಿರುತ್ತೆ. ಹಾಗಾಗಿ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಹಾಗೆಯೇ ಮಹಾದೇವರ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಅಂತ ನನ್ನ ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರನ್ನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.